ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಡೆವಿಲ್ ಸಿನಿಮಾದ ಬಗ್ಗೆ ಒಂದಿಷ್ಟು ಮಾಹಿತಿ, ಒಂದಿಷ್ಟು ಅಪ್ಡೇಟ್ಸ್ಗಳನ್ನು ನಿಮ್ಮ ಮುಂದೆ ನಾವು ಪ್ರಸ್ತುತಪಡಿಸ್ತಾ ಇದ್ದೀವಿ. ಡೆವಿಲ್ ಸಿನಿಮಾ ಇದೀಗ ಕರ್ನಾಟಕ ರಾಜ್ಯಾದ್ಯಂತ ಈ ಸಿನಿಮಾದ ಪ್ರಚಾರ ಭರ್ಜರಿಯಾಗಿ ನಡೀತಾ ಇದೆ. ಸ್ವಯಂ ಪ್ರೇರಿತವಾಗಿ ದರ್ಶನ್ ಅವರ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಒಂದಿಷ್ಟು ದಿನಗಳ ಹಿಂದೆ ಸುದ್ದಿಯೊಂದು ಬಂದಿತ್ತು. ಡೆವಿಲ್ ಸಿನಿಮಾದ ವಿತರಣೆ ಹಕ್ಕನ್ನ ಯಾರು ಕೂಡ ಪಡ್ಕೊಳ್ಳೋದಕ್ಕೆ ಮುಂದೆ ಬರ್ತಾ ಇಲ್ಲ. ಈ ಸಿನಿಮಾಗೆ 30 ಕೋಟಿ ಲಾಸ್ ಆಯಿತು, ಹಾಗೆ ಹೀಗೆ ಅಂತೇಳಿ ಸುಳ್ಳು ಸುದ್ದಿ. ಅದಕ್ಕೆ ಕಾರಣ ಏನಪ್ಪ ಅಂತ ಹೇಳಿದ್ರೆ, ಅದು ಯಾರೋ ಈ ಸಿನಿಮಾದ ಬಗ್ಗೆ ಸರ್ವೆ ಒಂದನ್ನು ಮಾಡಿದ್ದಾರೆ ಅಂತ. ಊರ್ ಕಡೆಗಳಲ್ಲೆಲ್ಲ ಫ್ಯಾಮಿಲಿ ಆಡಿಯನ್ಸ್ ಬರಲ್ಲ, ಕೇವಲ ದರ್ಶನ್ ಅವರ ಅಭಿಮಾನಿಗಳಷ್ಟೇ ಬರ್ತಾರೆ, ಮಿಕ್ಕವ್ರು ಯಾರು ಕೂಡ ಈ ಸಿನಿಮಾಗೆ ಬರಲ್ಲ, ಈ ಸಿನಿಮಾವನ್ನ ವಿತರಣೆ ಮಾಡಿದ್ರೆ ನಮಗೆ ಲಾಸ್ ಆಗುತ್ತೆ ಅಂತ ವಿತರಕರು ಹೇಳ್ತಿದ್ದಾರೆ. ಹೀಗಾಗಿ ಈ ಸಿನಿಮಾಗೆ ಲಾಸ್ ಆಗಿದೆ, ಹಾಗೆ ಹೀಗೆ ಅಂತೇಳಿ ಒಂದಿಷ್ಟು ಸಣ್ಣ ಪುಟ್ಟ ಮಾಧ್ಯಮಗಳು ಅಂತ ಕರೆಸಿಕೊಳ್ಳುವ ವಾಹಿನಿಗಳು ಸುದ್ದಿ ಮಾಡಿವೆ. ಅಸಲಿಗೆ ಆ ರೀತಿ ಆಗ್ತಾ ಇದೆಯಾ ಅಂತ ಕೇಳಿದ್ರೆ ಇಲ್ಲ ಅನ್ನೋ ಉತ್ತರವಷ್ಟೇ ಬರುತ್ತೆ. ಯಾಕಂತ ಹೇಳಿದ್ರೆ ಭರ್ಜರಿ ಪ್ರಚಾರಗಳು ನಡೀತಾ ಇದೆ. ಮತ್ತೊಂದು ಕಡೆಯಲ್ಲಿ ಹೆಣ್ಮಕ್ಕಳೇ ದರ್ಶನ್ ಪರವಾಗಿ ಮಾತನಾಡ್ತಾ ಇದ್ದಾರೆ. ಅದು ಈ ಸಂದರ್ಭದಲ್ಲಿ ಅಷ್ಟೇ ಅಲ್ಲ, ರೇಣುಕಾ ಸ್ವಾಮಿಯ ಹತ್ಯೆಯಾದಂಥ ಸಂದರ್ಭದಲ್ಲೂ ಕೂಡ ದರ್ಶನ್ ಅವರ ಪರವಾಗಿಯೇ ಬಹುತೇಕ ಹೆಣ್ಮಕ್ಕಳು ಮಾತನಾಡಿದ್ದು. ಆತ ಮಾಡಿದ್ದು ಸರಿನಾ, ನಿಮ್ಮನೆಯಲ್ಲಿ ಒಂದು ವೇಳೆ ಹೆಣ್ಮಕ್ಳಿಗೆ ಈ ತರ ಆಗ್ತಿ, ನೀವು ಸುಮ್ಮನೆ ಇರ್ತಿದ್ರ, ಈ ತರವೇ ಹೆಣ್ಮಕ್ಳು ಮಾತಾಡಿದ್ದು. ಗಂಡು ಮಕ್ಕಳದ ಎಷ್ಟೋ ಮಂದಿ ದರ್ಶನ್ ಅವರ ಪರವಾಗಿ ಮಾತಾಡಿದ್ರೋ ಇಲ್ಲವೋ ಗೊತ್ತಿಲ್ಲ, ಆದ್ರೆ ಹೆಣ್ಮಕ್ಕಳು ದರ್ಶನ್ ಅವರ ಪರವಾಗಿ ಮಾತನಾಡಿದ್ದಾರೆ. ಇರ್ಲಿ, ಈ ವಿಚಾರವನ್ನ ಪಕ್ಕಕ್ಕಿಡೋಣ. ಇದೀಗ ಇವತ್ತಿನ ವಿಡಿಯೋದಲ್ಲಿ ಪ್ರಮೋಷನ್ ವಿಚಾರಕ್ಕೆ ಬಂದ್ರೆ, ಈಗಾಗಲೇ ನೀವು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಾ. ಇವರು ಯಾರು? ಮೈಸೂರಿನ ಪೌರ ಕಾರ್ಮಿಕರು. ಇವರು ದರ್ಶನ್ ಅವರ ಪೋಸ್ಟರ್ ನ ಹಿಡಿದುಕೊಂಡು ಪ್ರಚಾರದಲ್ಲಿ ನಿರತರಾಗಿದ್ದಾರೆ. ಒಂದಿಷ್ಟು ಮಂದಿ ಹೇಳ್ಬೋದು, ಯಾರೋ ದರ್ಶನ್ ಅವರ ಅಭಿಮಾನಿಗಳು ಪೋಸ್ಟರ್ ಅನ್ನ ಕೊಟ್ಟರು, ಇವರು ಹಿಡಿದಿದ್ದಾರೆ ಅಂತ. ಸ್ವಲ್ಪ ಮುಖಗಳನ್ನ ನೋಡಿ, ಎಲ್ಲಾದ್ರೂ ಇಷ್ಟ ಇಲ್ಲದೆ ಬಲವಂತದಿಂದ ಪ್ರಚಾರ ಮಾಡಿದಂತೆ ಕಾಣುತ್ತಾ? ಎಲ್ಲರೂ ಕೂಡ ಖುಷಿಯಾಗಿದ್ದಾರೆ. ಇವರನ್ನು ನೋಡ್ಬೇಕಾದ್ರೆ ಇವರು ಕೂಡ ದರ್ಶನ್ ಅವರ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲೇ ವೀಕ್ಷಣೆ ಮಾಡಿ ಸಿನಿಮಾ ಗೆಲ್ಬೇಕು ಅಂತ ಹಾರೈಸುವಂತಿದೆ. ಈ ಹಿಂದೆ ಹಾರೈಸಿದಂತಿದೆ, ಮುಂದೆ ಈ ಸಿನಿಮಾವನ್ನ ವೀಕ್ಷಣೆ ಮಾಡಿ ಹಾರೈಸುವಂತಿದೆ. ಇಲ್ಲಿ ಯಾರು ಕೂಡ ಬಲವಂತದಿಂದ ಪೋಸ್ಟರ್ ಅನ್ನ ಹಿಡಿದು ಪ್ರಚಾರ ಮಾಡಿದಂತಿಲ್ಲ. ಸ್ವತಃ ಸ್ವಯಂ ಪ್ರೇರಿತವಾಗಿ ದರ್ಶನ್ ಅವರ ಡೆವಿಲ್ ಸಿನಿಮಾದ ಪೋಸ್ಟರ್ ಅನ್ನ ಹಿಡಿದುಕೊಂಡು ಪ್ರಚಾರಕ್ಕೆ ಸಾಥ್ ಕೊಟ್ಟಂತಿದೆ. ಇದೇ ಹೇಳುತ್ತೆ ದರ್ಶನ್ ಅವರ ಪರವಾಗಿ ಹೆಣ್ಮಕ್ಕಳು ಇದ್ದಾರೋ ಇಲ್ವೋ ಅಂತ. ಈ ಸಿನಿಮಾಗೆ ಫ್ಯಾಮಿಲಿ ಆಡಿಯನ್ಸ್ ಬರುತ್ತೋ ಇಲ್ವೋ ಅನ್ನೋದು ಈ ಮೂಲಕ ತಿಳಿಯುತ್ತೆ. ದರ್ಶನ್ ಅವರು ಬಿದ್ದಿದ್ದಾರೆ ಅಂತ ಹೇಳಿದ ಕೂಡಲೇ ಒಂದಿಷ್ಟು ವಿಕೃತ ಮನಸ್ಥಿತಿಗಳು ಕಲ್ಲಾಗ್ತಿದೆಯಲ್ಲ, ಇಂಥ ಮನಸ್ಥಿತಿಗೆ ಏನ್ ಅನ್ಬೇಕು? ಕಾಲಾಯ ತಸ್ಮೈ ನಮಃ. ಕಾಲವೇ ಇವರಿಗೆ ಉತ್ತರ ಕೊಡುತ್ತೆ. ಈ ಸಿನಿಮಾ ಗೆಲುವಿನ ಪತಾಕೆ ಹಾರಿಸೋದಂತೂ ಪಕ್ಕ. ಎಲ್ಲೆಡೆ ಭರ್ಜರಿಯಾದಂಥ ಪ್ರಚಾರವನ್ನ ದರ್ಶನ್ ಅವರ ಅಭಿಮಾನಿಗಳು ಮಾಡ್ತಾ ಇರೋದಂತೂ ನೀವೆಲ್ಲ ನೋಡ್ತಾನೆ ಇದ್ದೀರಾ. ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಹೊಸ ದಾಖಲೆಯನ್ನ ಬರೆಯಲಿ, ಹಾಗೆ ಈ ಸಿನಿಮಾ ಹೊಸ ಇತಿಹಾಸವನ್ನ ನಿರ್ಮಿಸಲಿ ಅನ್ನೋದೇ ನಮ್ಮ ಆಶಯ. ನಮಸ್ಕಾರ.